ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಭಾರತದ ಎಲ್ಲಾ ಪ್ರಜೆಗಳಿಗೂ ಸಂವಿಧಾನ ದಿನದ ಶುಭಾಶಯಗಳ್ರಪ್ಪ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗುದಿಲ್ಲ ನೋಡ್ರಿ. ಅಂಥದ್ದೊಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಂತ ಪುಣ್ಯಾತ್ಮ ಅವರು. ಇನ್ನ ಈ ಸಂವಿಧಾನ ದಿನದ ಸಲುವಾಗಿ ದೆಹಲಿದಾಗಿನ ಹಳಿ ಪಾರ್ಲಿಮೆಂಟ್ನಾಗ ಒಂದು ಅದ್ಭುತ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಪ್ರಧಾನಿ ಮೋದಿಜಿಯವರು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, JP ನಡ್ಡಾ ಅವರು ಎಲ್ಲಾರು ಇವತ್ತು ಒಟ್ಟಿಗೆ ನೋಡ್ಲಿಕ್ಕೆ ಸಿಕ್ಕಿದ್ರು. ಅದು ಒಂದೇ ಫ್ರೇಮ್ನಾಗ ಎಲ್ಲಾರು ಒಟ್ಟಿಗೆ ವೇದಿಕೆದಾಗ ಭಾರತದ ಸಂವಿಧಾನಕ್ಕ ಗೌರವ ಸಲ್ಲಿಸ್ತಾರ. ಅಯ್ಯ ಸಾರಿ ಏನಂದೆ ಹೇಳ್ರಿ, ನಾನು ಎಲ್ಲರೂ ಒಟ್ಟಿಗೆ ಅಂತ ಅಂದೆ ಅಲ್ಲ. ಇಲ್ರಪ್ಪ, ತಪ್ಪಾಯ್ತ್ರಿ. ರಾಹುಲ್ ಗಾಂಧಿ ಅವರನ್ನ ಒಬ್ರನ್ನ ಬಿಟ್ಟು ಉಳುಕಿದವ್ರು ಎಲ್ರೂ ಗೌರವ ಸಲ್ಲಿಸ್ತಾರೆ. ಇವ್ರು ಎಂಥ ಮನುಷ್ಯ ನೋಡ್ರಿ. ಉಳಿದಿದ್ದ ದಿನ ಎಲ್ಲ ಸಂವಿಧಾನದ ರಕ್ಷಣೆಗೆ ನಿಂತ ವೀರ ಧೀರ ಅನ್ನುವಂಗ ಪೋಸ್ಟ್ ಕೊಡ್ತಾರೆ ಇವ್ರು. ಅಷ್ಟು ದೊಡ್ಡ ಸಂವಿಧಾನದ ಪುಸ್ತಕನ ಇಷ್ಟು ಸಣ್ಣ ಪುಸ್ತಕ ಕಿಳಿಸಿ ಕಿಸ್ಸೆದಾಗ ಇಟ್ಕೊಂಡು ಓಡಾಡೋ ರಾಹುಲ್ ಗಾಂಧಿ ಅವರು ಸಂವಿಧಾನ ದಿನದ ಕಾರ್ಯಕ್ರಮದಾಗ ಎಲ್ಲಾರೂ ಗೌರವ ಸಲ್ಲಿಸ್ಲಿಕ್ಕತ್ತಾರ. ಇವ್ರು ಬಾಜುದಾಗಿದ್ದಂತ ಖರ್ಗೆಜಿ ಸಹಿತ ಹಂಗ. ಆದ್ರ ಇವ್ರು ಮಾತ್ರ ಈಗಷ್ಟೇ ನಿದ್ದೆಯಿಂದ ಎದ್ದು ಬಂದವ್ರಂಗ ಅಥವಾ ಈ ಸೊಪ್ಪಿನ ಗಿರಾಕಿಗಳಂಗ ಎಲ್ಲೋ ಕಳೆದ ಹೋಗ್ಬಿಟ್ಟಿದ್ರು. ಓ ಮಹಾಪ್ರಭುಗಳು, ಇವರೇ ಅಲ್ಲಿ ಏನ್ರಿ ಸ್ವಯಂ ಘೋಷಿತ ಸಂವಿಧಾನದ ರಕ್ಷಕರು. ಆದ್ರೂ ಏನೇ ಹೇಳ್ರಪ್ಪ, ದಲಿತ ನಾಯಕ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಖರ್ಗೆ ಸಾಹೇಬ್ರಿಗೆ ಅವ್ರ ಪಕ್ಷದಾಗ ನೋಡಿದ್ರ ಒಂಚೂರ್ನು ರೆಸ್ಪೆಕ್ಟೇ ಇಲ್ಲ. ಎಳ್ಳು ಕಾಳಿನಷ್ಟು ಕಿಮ್ಮತ್ ಕೊಡುದಿಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರಂತ, ಹೈಕಮಾಂಡ್ ಗಾಂಧಿ ಕುಟುಂಬ ಅಂತ ಒಂದು ಕಾರ್ಯಕ್ರಮದಾಗ ಗೌರವ ಕೊಟ್ಟಿಲ್ಲ. ಆದ್ರ ಮೋದಿಜಿಯವ್ರು ನೋಡ್ರಿ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ವೇದಿಕೆ ಮೇಲೆ ಕರೆಸ್ಕೊಂಡ್ರು ಅಂತ ಹೇಳಿ. ಖರ್ಗೆ ಅವರಿಗೆ ಗಾಂಧಿ ಕುಟುಂಬದಾಗ ಎಷ್ಟು ಮರ್ಯಾದೆ ಐತಿ ನೀವೇ ನೋಡಿರಿ. ನೀವು ಮೋದಿಜಿ ಸರ್ಕಾರದಾಗ ಎಷ್ಟು ಮರ್ಯಾದೆ ಐತಿ ಅಂತ ನೀವೇ ನೋಡ್ರಿ. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಇದು ರಿಯಾಲಿಟಿ ರೀ. ಇದೆಲ್ಲ ಗೊತ್ತಿಲ್ಲಾರ್ದ ಪ್ರಿಯಾಂಕಾ ಖರ್ಗೆ ಅವರ ಸುಮ್ಮನೆ ಒದರಾಡ್ಕೊಂತಿರ್ತಾರಪ್ಪ. ಇನ್ನು ನವೆಂಬರ್ 26 ಈ ಡೇಟ್ ಅನ್ನ ಇನ್ನೊಂದು ಕಾರಣಕ್ಕೂ ಮರೆಯೋ ಹಂಗಿಲ್ಲ. 17 ವರ್ಷಗಳ ಹಿಂದೆ 26/11 ಮುಂಬೈ ಅಟ್ಯಾಕ್ ನಡೆದು 100 ಮಂದಿ ಮಾರಣ ಹೋಮ ಆಗಿತ್ತು. ನೆನಪೈತ್ಯಾ ನಿಮಗ? ಅದಕ್ಕಿಂತ ನಮಗ ದುರಂತ ಅನ್ಸಿದ್ ಏನಂದ್ರ ಕಾಂಗ್ರೆಸ್ ಸರ್ಕಾರ ಅವತ್ತ ಒಂದೇ ಒಂದು ಕೌಂಟರ್ ದಾಳಿನೂ ಮಾಡಿರ್ಲಿಲ್ಲ.
ಆದ್ರೆ ಈಗ ಕಾಂಗ್ರೆಸ್ ನಾಯಕ ಪವನ್ ಖೇಡಾ ಏನ್ ಹೇಳ್ತಾರ ಕೇಳ್ರಿ. ऑपरेशन सिंदूर could have been better. 26/11 Success ऑपरेशन सिंदूर could have been better. 26/11 Success what we did. आफ्टर दैट सक्सेस. ಹಾ, ಆಪರೇಷನ್ ಸಿಂಧೂರ್ ಇನ್ನ ಚಂದಂಗೆ ಮಾಡಬಹುದಾಗಿತ್ತಂತ. 26/11 ಸೂಪರ್ ಅಂತ. ಅಣ್ಣ, 26/11 ಅಟ್ಯಾಕ್ ಸೂಪರ್ ಅಂದ್ರೆ ಹೆಂಗ್? ಏನ್ ಮತ್ತೆ ಇದು ಅರ್ಥ ಗೊತ್ತಾಗ್ಲಿಲ್ಲ ನನಗ. ಅದಕ್ಕೆ ಪ್ರತಿಕಾರನೇ ತೀರಿಸ್ಕೊಳ್ಳಾರ್ದೆ ಮೌನವಾಗಿದ್ರು ಅದನ್ನ ಸೂಪರ್ ಅಂತಾರ. ಅದ್ ಏನಂತ ಮಾತಾಡ್ತಾರೋ ಏನ್ ಸುದ್ದಿಯೋ ಒಟ್ಟಿನ್ಯಾಗ ಈ ಕರಾಳ ದಿನಾನು ನಾವು ಮರೆಯೋ ಹಂಗಿಲ್ಲ ನೋಡ್ರಪ್ಪ. ಇನ್ನೊಂದು ವಿಡಿಯೋ ಐತ್ರೆ, ಮಹಾರಾಷ್ಟ್ರ AIMIM ಚೀಫ್ ಇಮ್ತಿಯಾಜ್ ಜಲೀಲ್ ಅವರದ್ದು. ರಾಹುಲ್ ಗಾಂಧಿ OIC ಕೇಳಿದ್ರಂತ ಅವ್ರು ಯಾಕ ಬಿಹಾರದ ಎಲೆಕ್ಷನ್ ಬಂದ್ರು ಅಂತ ಹೇಳಿ. ಅದಕ್ಕೆ ಕೌಂಟರ್ ಆಗಿ ಜಲೀಲ್ ಹೇಳ್ತಾರ, ನಿಮ್ಮ ತಾಯಿ ಇಟಲಿಯಿಂದ ಹೆಂಗ್ ಬಂದ್ರು ಅಂತ ಹೇಳಿ. कांग्रेस से पूछा था, राहुल गांधी ने बोला ओवैसी को क्यों सीट देने का, ओवैसी का बिहार में क्या है, वो हैदराबाद से यहाँ पर क्यों आ रहा है, हैदराबाद से आकर बिहार में इलेक्शन क्यों लड़ रहा है. मैंने कहा तुम्हारी मम्मी इटली से आए थे, हमने भी पूछे थे. उन्होंने इटली से आए तो भी हमने कुछ नहीं बोले ना, लेकिन उन्होंने हैदराबाद से नहीं आ सकते हैं. कांग्रेस से पूछा था, राहुल गांधी ने बोला ओवैसी को क्यों सीट देने का, ओवैसी का बिहार में क्या है, वो हैदराबाद से यहाँ पर क्यों आ रहा है, हैदराबाद से आकर बिहार में इलेक्शन क्यों लड़ रहा है. मैंने कहा तुम्हारी मम्मी इटली से आए थे, हमने भी पूछे थे. उन्होंने इटली से आए तो भी हमने कुछ नहीं बोले ना, लेकिन उन्होंने हैदराबाद से नहीं आ सकते हैं. ನೋಡ್ರಿ ಪಾಪ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕವರೆಲ್ಲ ಬಂದು ಇನ್ಸಲ್ಟ್ ಮಾಡುವಂಗ ಆಗ್ಬಿಟ್ಟೈತಿ ನೋಡ್ರಪ್ಪ. ಇನ್ನು ಈ ಕಡೆ ಕರ್ನಾಟಕದ ಪಾಲಿಟಿಕ್ಸ್ ದೇಶದಾಗೆ ಸದ್ದು ಮಾಡ್ಲಿಕ್ಕತ್ತದ. DK ಶಿವಕುಮಾರ್ ಕಡೆ ಶಾಸಕರು ಖರ್ಗೆಜಿ ಅವರನ್ನ ಭೇಟಿಯಾಗಿ DKಶಿ ಅವರನ್ನೇ CM ಮಾಡ್ಬೇಕು ಅಂತ ಜಿದ್ ಹಿಡಿದು ಕುಂತಿದ್ರ, ಸಿದ್ದರಾಮಯ್ಯನವ್ರು ಮಾತ್ರ ನಾ ಮಾತ್ರ ಸೀಟ್ ಬಿಟ್ಟು ಹೇಳುದಿಲ್ಲ ಅಂತ ಅಲ್ಲಿಗೆ ಹತ್ತಾರ. ಈ ಗ್ಯಾಪ್ನ್ಯಾಗ ಇನ್ನ ಒಂದು ಭಾರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೆದೈತಿ, ಹೇಳ್ತೀನಿ ಕೇಳ್ರಿ ಅದ್ ಏನಂತ ಹೇಳಿ. ಈ ನಮ್ಮ ಜಮೀರ್ ಸಾಬ್ ಅದಾರಲ್ರಿ, ಇಷ್ಟು ದಿನ ಹೆಂಗಿದ್ರು ಸಿದ್ದರಾಮಯ್ಯನವರಿಗೆ ನೀವು ಬಿಡಿ ಸರ್, ನೀವು ಗ್ರೇಟ್ ಅಂತಿದ್ದವ್ರು. ಅವ್ರು ಈಗ ಸಡನ್ ಆಗಿ ಅದು ನವೆಂಬರ್ ಕ್ರಾಂತಿ ಟೈಮ್ನ್ಯಾಗ DKಶಿ ಅವ್ರ ಜೊತೆ ಕಾಣಿಸ್ಕೊಂಡಾರ. ಅಲ್ಲ, ಏನಾರೇ ಬಸ್ ಡ್ರೈವ್ ಮಾಡ್ಕೊಂಡು ಶಾಸಕರನ್ನೆಲ್ಲ ಹೊತ್ಕೊಂಡು ಹೋಗೋ ಪ್ಲಾನ್ ಐತೋ ಏನೋ, ಯಾರಿಗ್ ಗೊತ್ತ್ರಿ? ತಲೆಯಾಗ ಏನೇನ್ ಯೋಚನೆ ನಡೆದಿರ್ತಾವ ಯಾರಿಗ್ ಗೊತ್ತು, ಹೇಳಕ್ ಆಗುದಿಲ್ಲ. ನನಗೆ ಯಾಕೋ ಅನಿಸ್ತತ್ ನೋಡ್ರಿ, ಇವ್ರಿಬ್ಬರ ಗದ್ದಲ್ದಾಗ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ್ ಖರ್ಗೆ ಅವ್ರ ಏನಾರೇ ಸಡನ್ ಆಗಿ CM ಆಗ್ಬಿಡ್ತಾರ ಅಂತ ಡೌಟ್ ನನಗ. ಒಟ್ಟನ್ಯಾಗ ಈ CM ಗದ್ಲದಾಗ ರಾಜ್ಯದ ಗೋಳ ಕೇಳೋರಿಲ್ಲ ನೋಡ್ರಪ್ಪ. ಹೆಂಗ ಒದ್ದಾಡ್ಲಿಕ್ಕತ್ತಾರ ಮಂದಿ ಅಂತ ಹೇಳಿ ಒಂದ್ಸಲ ನೋಡ್ಬೇಕು ನೀವು. ಕಡೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಅದಾರಲ್ಲ ಜೈಲ್ನ್ಯಾಗ ಎಣ್ಣೆ ಸಿಗಾಕತ್ತಿರೋದು ಇವ್ರಿಗೆ ಗೊತ್ತಾಗಕತ್ತಿಲ್ಲ ಅಂತ. ಇದನ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ಕುಂದ್ರು ಕರ್ಮ ಬಂತಲ್ರಿ ರಾಜ್ಯದ ಮಂದಿಗೆ. ಏನ್ ಹೇಳೋಣ ಹೇಳ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.